ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋನ ಕೊನೆ ತನಕ ನೋಡಿ. ನಾನೊಂದು ಟಿಪ್ಸ್ ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಪೂಜೆ ಮಾಡೋಕ್ಕಾಗಿಲ್ಲ. ನನ್ನ ಮಗ ಬೆಳಗ್ಗೆನೆ ಕಾಲೇಜಿಗೆ ಹೊರಡೋಕ್ಕಿಂತ ಮುಂಚೆನೆ ಪೂಜೆ ಮಾಡಿ ಇವತ್ತು ಕಾಲೇಜಿಗೆ ಹೋಗಿದ್ದು. ಅವನೇ ಬೆಳಗ್ಗೆ ಪೂಜೆ ಮಾಡಿಕೊಟ್ಟ, ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಾನು ಎದ್ದು. ನಮ್ಮ ಮನೆಯವರು ಚಿತ್ರಾನ್ನ ಮಾಡ್ತಾ ಇದ್ದಾರೆ, ತಿಂಡಿ ಮಾಡ್ತಾವ್ರೆ. ನಾನು ಬರೀ ಕೆಲಸಗಳು ಮಾಡ್ಕೊಳ್ಳೋದೈತಲ್ಲ, ಅದಕ್ಕೆ ಅವರು ತಿಂಡಿ ಮಾಡ್ತಾ ಇದ್ದಾರೆ. ನನ್ನ ಮಗ ಪೂಜೆ ಮಾಡ್ತಾ ಇದ್ದ. ಹೆಂಗೋ ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗ ಇವೆರಡು ಕೆಲಸ ಮಾಡ್ಕೊಡೋದ್ರಿಂದ ನನಗೆ ಈಸಿ ಆಯ್ತು ಸ್ವಲ್ಪ. ಕರ್ಪೂರ ಎಲ್ಲ ಹಚ್ಚಿ ಇಟ್ಟಿದ್ದಾನೆ ನೋಡಿ ನನ್ನ ಮಗ. ನಮ್ಮ ಮನೇಲಿ ಯಾವಾಗಲೂ ಹಿಂಗೆ, ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನನ್ನ ಮಗ ಆಗಲಿ ಪೂಜೆ ಮಾಡಿದ್ರೆ ಎಲ್ಲಿದ್ರು ಆರತಿ ತಂದು ಕೊಡ್ತೀವಿ. ನಾವಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ನಾವು ಎಲ್ಲಿರ್ತೀವಿ ಅಲ್ಲಿಗೆ ಆರತಿ ತಗೊಬಂದು ಕೊಡೋದು. ಜಾಸ್ತಿ ಪೂಜೆ ಮಾಡೋದು ನಾನು ನನ್ನ ಮಗ. ಕಡಿಮೆ ನಮ್ಮ ಅಮ್ಮ ಮತ್ತೆ ನಮ್ಮ ಮನೆಯವರು ಕಡಿಮೆ, ಅದೇ ಹಂಗೆ ಕೈ ಮುಗಿತಾರೆ. ಪೂಜೆ ಮಾಡೋದು ಕಡಿಮೆ. ನನ್ನ ಮಗ ಹೆಂಗೋ ಪೂಜೆ ಮಾಡಿ ದೇವ್ರಿಗೆ ಅಡ್ಬಿದ್ದು ಕಾಲೇಜಿಗೆ ರೆಡಿಯಾಗಿ ಹೊರಟ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಶ್ವಾನಗಳಿಗೆ ಇವತ್ತು ಹಾಲು ಸಕ್ಕರೆ ಅನ್ನ, ಇಲ್ಲ ಮೊಸರು ಅನ್ನ ಸಕ್ಕರೆ ಕೊಟ್ರೆ ಒಳ್ಳೇದಂತೆ. ಒಂದು ಟೈಮಲ್ಲಿ ಶನೇಶ್ವರ ಸ್ವಾಮಿಗೆ ವಾಹನ ಆಗಿತ್ತಂತೆ ಅಂತ ಕತೆ ನಾವು ಕೇಳಿಲ್ಲ, ಯಾರೋ ಕೇಳಿದ್ದು. ಇವತ್ತು ಇಟ್ರೆ ತುಂಬಾ ಒಳ್ಳೇದು ಅಂತ ಅಂದ್ರು. ನಾನು ಇಟ್ಟದೆ. ಹಂಗೆ ತಿಂಡಿ ತಿನ್ಕೊಂಡು ಹಂಗೆ ಕೆಲ್ಸಕ್ಕೆ ಬಂದ್ವಿ. ಇದು ಅಡ್ಗೆ ಮನೆ ಶೆಲ್ಫ್ ಕಲ್ಲಿಗೆ ನಮ್ಮ ಮನೆಯವರು ರೆಡಿ ಮಾಡ್ಕೊಂತ ಇದ್ರು. ಫಸ್ಟೇ ತಂದು ಕೊಟ್ರೆ ಫಸ್ಟೇ ಹಾಕ್ಬಿಡ್ತೀವಿ. ಗ್ರಾನೈಟ್ ಕೆಲಸ ಇರೋದ್ರಿಂದ, ಗ್ರಾನೈಟ್ ಎಲ್ಲ ನಾವೇ ಕಟ್ ಮಾಡೋದ್ರಿಂದ ಫುಲ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ನಾವೇನೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಶೆಲ್ಫ್ ಎಲ್ಲ ನಾವೇ ಹಾಕೊಬೇಕು. ನಮ್ಮ ಮನೆಯವರು ಮಿಷಿನಲ್ಲೆಲ್ಲ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟು. ನಮ್ಮ ಕಟ್ಟಡ ಕಾರ್ಮಿಕರಿಗೆ ಎಷ್ಟು ಕಷ್ಟ ಅನ್ನೋದು ನೋಡಿ. ಅರ್ಧ ಧೂಳು ಕುಡ್ದೆ ಹಾಸ್ಪಿಟ್ಲಿಗೆ ಸೇರ್ಕೋಬೇಕು, ಆ ಥರ ಪರಿಸ್ಥಿತಿ. ಏನು ಮಾಡೋಕ್ಕಾಗೋದಿಲ್ಲ. ಹಾಕಿ ಶೆಲ್ಫ್ಗಳನ್ನ ಕೂರ್ಸಿದ್ರು ಎರಡೆರಡು. ಎಲ್ಲ ಮನೆಗೂ ಟೋಟಲ್ 3 ಮನೆ ಇದಾವೆ. 3 ಮನೆಗೂ ಎಲ್ಲ ಎರಡೆರಡು ಹಾಕಿ. ಏನ್ ಟಿಪ್ಸ್ ಅಂತ ಹೇಳಿದ್ರಲ್ಲ, ಈ ತರ. ನನ್ನ ಮಗ ಭರವತಿ ಬಟ್ಟೆ ಫೋಲ್ಡ್ ಮಾಡಿ ಇಡೋದಿಕ್ಕೆ ಫೋಲ್ಡ್ ಮಾಡಿ ಹಾಸಿಗೆ ಮೇಲೆ ಇಟ್ಟಿದ್ದಾನೆ. ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ಬಟ್ಟೆ ಫೋಲ್ಡ್ ಮಾಡಿ ಇಡಬಾರ್ದು. ಇದನ್ನ ನಮ್ಮ ಮನೆಯವರು ನನಗೆ ಹೇಳ್ಕೊಟ್ಟಿದ್ದು. ನನ್ನ ಮಗನಿಗೂ ಸಾವಿರ ಹೇಳಿದ್ವಿ, ಅವ್ನು ಕೇಳಲ್ಲ. ಏನ್ ಮಾಡಕ್ಕಾಗ, ನೀವು ಮಾಡಿಬಿಡಿ ಆ ತರ.